ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, SCPನಲ್ಲಿ ಕೆಮಿಸ್ಟ್ರಿನ ಮೇಜರ್ ಸಬ್ಜೆಕ್ಟ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕೆಮಿಸ್ಟ್ರಿಯಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ. ಈಗ 3ನೇ ಯೂನಿಟ್ದು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು 4ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಚಾಪ್ಟ್ರಲ್ಲಿ ನಿಮಗೆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸು ಬಗ್ಗೆ ಓದೋದಿದೆ. 10 ಅವರ್ಸ್ ಚಾಪ್ಟರ್ ಇದೆ ಅದು. ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂದರೆ ಅದು ಕಾರ್ಬೋಕೆಟಯಾನ್ ಆಗಿರ್ಬೋದು, ಕಾರ್ಬನಿಯಾನ್ ಆಗಿರ್ಬೋದು, ಕಾರ್ಬನ್ ಫ್ರೀ ರಾಡಿಕಲ್ ಆಗಿರ್ಬೋದು, ಕಾರ್ಬಿನ್ಸ್, ನೈಟ್ರೀನ್ಸ್, ಅರೈನ್ಸ್, ಬೆನ್ಝೈಮ್, ಇದೆಲ್ಲ ಇಂಟರ್ಮೀಡಿಯೇಟ್ಸ್ ನೀವು ಓದಬೇಕು. ಸೊ ಆದರೆ ಆ ಸೀರೀಸಲ್ಲಿ ನಾನು ಕಾರ್ಬೋಕೆಟಿಯಾನ್ದು ಶುರು ಮಾಡಿದ್ದೀನಿ. ಕಾರ್ಬೋಕೆಟಿಯಾನ್ನ ಇರುವಂಥ ಜನರೇಟ್ ಆಗುವಂಥ ನೇಮ್ ರಿಯಾಕ್ಷನ್ಸು ನಿಮ್ಮ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಡೈನೋನ್ ಆ್ಯಂಡ್ ಫಿನಾಲ್ ಪ್ರಿಪ್ರೇಷನ್, ಫಿನಾಲ್ ರಿಅರೇಂಜ್ಮೆಂಟ್ ಒಂದಿದೆ. ಎರಡನೇದು ಪಿನಕಾಲೋನ್ ರಿಅರೇಂಜ್ಮೆಂಟ್ ಒಂದಿದೆ. ಸೊ ಈ ರಿಅರೇಂಜ್ಮೆಂಟಲ್ಲಿ ಏನಾಗುತ್ತೆ, ವೆನ್ ಯು ಕನ್ಸಿಡರ್ ದಿ ಮೆಕ್ಯಾನಿಸಮ್, ಕಾರ್ಬೋಕೆಟಿಯಾನ್ ವಿಲ್ ಬಿ ಜನರೇಟೆಡ್. ಸೊ ಹೆಂಗೆ ಕಾರ್ಬೋಕೆಟಿಯಾನ್ ಜನರೇಟ್ ಆಗುತ್ತೆ ಡ್ಯೂರಿಂಗ್ ದಿ ಕೆಮಿಕಲ್ ರಿಯಾಕ್ಷನ್ ಅನ್ನೋದು ನೀವು ಗೊತ್ತಾಗಲಿ ಅಂತ ಈ ರಿಯಾಕ್ಷನ್ ಅವರು ಇಟ್ಟಿದ್ದಾರೆ. ಸೊ ಅದರದ್ದು ಮೆಕ್ಯಾನಿಸಮ್ ಇನ್ ಡೀಟೇಲ್ ನಾವಿದು ಓದ್ತಾ ಹೋಗೋಣ. ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇದನ್ನು ಐದರ್ ಡೈನೋನ್ ಫಿನಾಲ್ ರಿಅರೇಂಜ್ಮೆಂಟ್ ಕೇಳ್ಬೋದು ಅಥವಾ ಪಿನಕಲೋನ್ ರಿಅರೇಂಜ್ಮೆಂಟ್, ಎರಡರಲ್ಲಿ ಒಂದು ಬಂದೇ ಬರುತ್ತೆ. 4 ಮಾರ್ಕ್ ಅಥವಾ 5 ಮಾರ್ಕಿಗೆ ಇದನ್ನು ಕೇಳ್ತಾರೆ. ಹಾಗಾಗಿ ನೀವು ಇದನ್ನು ಡೀಟೇಲಾಗಿ ಮೆಕ್ಯಾನಿಸಮ್ನ ಅರ್ಥ ಮಾಡಿಕೊಂಡು ಯಾವಾಗೂ ಮೆಕ್ಯಾನಿಸಮ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹೇಗೆ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಆಟಮ್ ಟು ಅನದರ್ ಆಟಮ್ ಆಗುತ್ತೆ ವಿತ್ ಅನ್ ಆರೋ ಮಾರ್ಕ್, ಅದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ರೀಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಗೊತ್ತಿರಬೇಕು, ರೀಅರೇಂಜ್ಮೆಂಟ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಲಕ್ಷ ಕೋಟ್ಯಾಂತರ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದ್ರೂ ಎಲ್ಲ ಕಾಂಪೌಂಡ್ಸು ಆಗುವಂಥದ್ದು 4 ಟೈಪ್ ಆಫ್ ರಿಯಾಕ್ಷನ್: ಅಡಿಷನ್ ರಿಯಾಕ್ಷನ್, ಎಲಿಮಿನೇಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆ್ಯಂಡ್ ರೀಅರೇಂಜ್ಮೆಂಟ್ ರಿಯಾಕ್ಷನ್. Rearrangement reaction ಅಂದರೆ it's a comprehensive class of organic reaction within the molecule. The substituent, they're going to migrate, they're going to change the position from one part to another part, in which they're going to form the structural isomers of the original molecule. ಈ ಥರ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ರೀಅರೇಂಜ್ಮೆಂಟ್ ರಿಯಾಕ್ಷನ್ ಆಗ್ತೀವಿ. ಆಸ್ ದ ನೇಮ್ ಇಂಡಿಕೇಟ್ಸ್, ದ ಮಾಲಿಕ್ಯೂಲ್ ವಿತಿನ್ ದಿ ಮಾಲಿಕ್ಯೂಲ್ they undergo some type of rearrangement, thereby they're going to have different carbon skeleton. ಈ ಥರ ರಿಅರೇಂಜ್ಮೆಂಟ್ಗೆ ನಾವು, ಈ ಥರ ರಿಯಾಕ್ಷನ್ಗೆ ನಾವು ರೀಅರೇಂಜ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ನೋಡಿ, ಚಿತ್ರದಲ್ಲಿದೆ, ಆ ಓ ಇರುವಂಥದ್ದು ಏನಾಗ್ತಿದೆ, ಬೇರೆ ಕಡೆಗಿತ್ತು, ಅದು ಇನ್ನೊಂದು ಕಡೆಗೆ ಬಂದು ಲಿಂಕ್ ಆಗ್ತಾ ಇದೆ. ಈ ರೀತಿಯಾದಂಥ ರಿಯಾಕ್ಷನ್ಗೆ ವಿತಿನ್ ದಿ ಮಾಲಿಕ್ಯೂಲ್ ಏನಾಗ್ತಾ ಇದೆ, ದೇರ್ ವಿಲ್ ಬಿ ರೀಅರೇಂಜ್ಮೆಂಟ್ ಆಫ್ ದಿ ಕಾರ್ಬನ್ ಸ್ಕೆಲಿಟನ್, ದೇರ್ ವಿಲ್ ಬಿ ರೀಅರೇಂಜ್ಮೆಂಟ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್, ದೇರ್ ವಿಲ್ ಬಿ ಮೈಗ್ರೇಷನ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್. ಆ ಥರ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ರೀಅರೇಂಜ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಅದರಲ್ಲಿ ಒನ್ ಆಫ್ ದಿ ಎಕ್ಸಾಂಪಲ್ನ ನೀವು ತಗೊಳ್ಳೋದಾದರೆ ಪಿನಕಲೋನ್ ಅಂತ ಹೇಳ್ತಾ ಇದ್ದಾರೆ. ಹಂಗಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಯೂಶಲಿ ರೀಅರೇಂಜ್ಮೆಂಟಲ್ಲಿ ಏನಾಗುತ್ತೆ ಅಂತಂದರೆ ಶಿಫ್ಟ್ ಆಫ್ ದಿ ಪರ್ಟಿಕ್ಯುಲರ್ ಗ್ರೂಪ್ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ ಪಿನಕಾಲ್, ಎಸ್ ದ ನೇಮ್ ಇಂಡಿಕೇಟ್ಸ್, OL ಅಂತ ಇದೆ. OL ಇಂದ ಎಂಡ್ ಆಯಿತು ಅಂದರೆ ಅಲ್ಲಿ ಯಾವಾಗೂ ಏನಾಗಿರುತ್ತೆ, ಆಲ್ಕೋಹಾಲಿಕ್ ಗ್ರೂಪ್ ಇರುತ್ತೆ. ಆದರೆ ಇಲ್ಲಿ ಈ ಕಾಂಪೌಂಡಲ್ಲಿ ಏನಾಗ್ತಿದೆ ಅಂತಂದರೆ ಪಿನಕಾಲ್ ಅಂತ ಏನು ಕರಿತೀವಿ ನಾವು, ಆ ಕಾಂಪೌಂಡ್ಗೆ ಏನಾಗ್ತಿದೆ ಅಂದರೆ 2 OH ಗ್ರೂಪ್ ಇದೆ. ಆ 2 OH ಗ್ರೂಪು ಅಡ್ಜಸೆಂಟು ವಿಸಿನಲ್ ಕಾರ್ಬನ್ ಆಟಮ್, 2 ಕಾರ್ಬನ್ ಆಟಮ್ ಪಕ್ಕದಲ್ಲಿರುವಂಥ ಕಾರ್ಬನ್ ಆಟಮ್ಗೆ OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅಂಥದಕ್ಕೆ ನಾವು ವಿಸಿನಲ್ ಆಲ್ಕೋಹಾಲಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಇಲ್ಲೂ ಏನಾಗ್ತಾ ಇದೆ, ಐಯುಪ್ಯಾಕ್ ನೇಮ್ ಆಫ್ ದಿ ಪಿನಕಾಲ್ಗೆ ನಾವೇನು ಹೇಳ್ತೀವಿ, 2,3 ಡೈ ಮೀಥೈಲ್, 2,3 ಬ್ಯೂಟಾ ಡೈ, ಈ ಡೈ ಆಲ್ ಅಂತ ಕರಿತೀವಿ. ಸ್ಯಾಚುರೇಟೆಡ್ ಕಾಂಪೌಂಡನ್ನೇ, ಆದರೆ 2 OH ಗ್ರೂಪ್ ಇರುವಂಥದ್ದು. ಆ 2 OH ಗ್ರೂಪು ಅಟ್ಯಾಚ್ ದಿ ವಿಸಿನಲ್ ಕಾರ್ಬನ್ ಆಟಮ್, ಅಂಥದಕ್ಕೆ ನಾವು ಪಿನಕಾಲ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇಟ್ಸ್ ಎ ಸಾಲಿಡ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿಚ್ ಈಸ್ ವೈಟ್ ಇನ್ ಕಲರ್, ಪಿನಕಾಲ್ ಅಂತ. ಅದರಿಂದ ನಾವೇನು ಮಾಡ್ತಾ ಇದ್ದೀವಿ, ಈಗ ಆ ಕಾಂಪೌಂಡ್ನ ತೊಗೊಂಡು ವಿ ಆರ್ ಕನ್ವರ್ಟಿಂಗ್ ದಟ್ ಇಂಟು ಪಿನಕಲೋನ್. ಓನ್ ಅಂತ ಯಾವಾಗ ONE ಇಂದ ಎಂಡ್ ಆಯಿತು ಅಂತಂದರೆ ಅಲ್ಲೇನಾಗುತ್ತೆ, ನಿಮಗೆ ಕೀಟೋನ್ ಆಗಿರುತ್ತೆ. ನಿಮಗೆ ಗೊತ್ತು, ಆಲ್ಕೋಹಾಲ್ಸು ಮತ್ತು ಕೀಟೋನು ದೇ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಫಂಕ್ಷನಲ್ ಐಸೋಮರ್ಸ್. ಹಾಗೆ ಇಲ್ಲೂ ಏನಾಗ್ತಾ ಇದೆ, ದೇ ಗೋಯಿಂಗ್ ಟು ಚೇಂಜ್. ಆಲ್ಡಿಹೈಡ್ ಗ್ರೂಪ್ ಇದ್ದಿದ್ದು ಏನಾಯಿತು, ಆಲ್ಕೋಹಾಲಿಕ್ ಗ್ರೂಪ್ ಇದ್ದಿದ್ದು ಏನಾಯಿತು, ಕೀಟೋನಿಕ್ ಗ್ರೂಪ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ದೇರ್ ವಿಲ್ ಬಿ ಮೈಗ್ರೇಷನ್ ಆಫ್ ದಿ
CH3 ಗ್ರೂಪ್ ಆಲ್ಕೈಲ್ ಗ್ರೂಪ್ ಮೈಗ್ರೇಷನ್ ಆಗ್ತಾ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಪಿನಕಲೋನ್ rearrangement ಅಂತ ಕರಿತೀವಿ. Pinacolone is a very important ketone. It is peppermint like or camphor like odor, appears to be colorless liquid. ಈ ರೀತಿಯಾಗಿ ಅದರದ್ದು ಸ್ಟ್ರಕ್ಚರ್ ಕಾಣಿಸ್ತಾ ಹೋಗುತ್ತೆ. ಈಗ ರೀಅರೇಂಜ್ಮೆಂಟ್ನ ನೋಡೋಣ. ಮುಂಚೆನೇ ಹೇಳ್ದಂಗೆ ರೀಅರೇಂಜ್ಮೆಂಟ್ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ಅಡ್ಜಸೆಂಟ್ ಆಟಮ್ ಕಾರ್ಬನಲ್ಲಿರುವಂಥ ಆಟಮ್ಗಳು ಏನಾಗ್ತವೆ, ದೇ ಗೋಯಿಂಗ್ ಟು ಅಂಡರ್ಗೋ ಶಿಫ್ಟಿಂಗ್. ದ ರೀಅರೇಂಜ್ಮೆಂಟ್ ಇನ್ವಾಲ್ವ್ಸ್ ದಿ ಶಿಫ್ಟ್ ಆಫ್ ಟು ಅಡ್ಜಸೆಂಟ್ ಆಟಮ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ರೀಅರೇಂಜ್ಮೆಂಟ್ ಅಂತ ಕರಿತೀವಿ. ಇಲ್ಲೇನಾಗ್ತಿದೆ, ಪಿನಕಲೋನ್ rearrangement proceed through the formation of an intermediate which is positively charged. Carbocation in between formation ಆಗುತ್ತೆ. The methyl group in this intermediate proceed to migrate from one carbon atom to another atom. ಇಲ್ಲಿ ನೋಡ್ಕೊಳ್ಳಿ, ನಿಮಗೆ ಫಸ್ಟ್ ಪಿನಕಾಲ್ ತಗೊಂಡ್ರೆ ಅಲ್ಲಿ ಕಾರ್ಬನ್ ಆಟಮ್ಗೆ 2 OH ಗ್ರೂಪ್ ಇದೆ ಮತ್ತು ಇನ್ನೊಂದು CH3 ಗ್ರೂಪ್ ಇದೆ. ಅಗೇನ್ ದಿಸ್ ರಿಯಾಕ್ಷನ್ ಇಸ್ ಆಲ್ಸೋ ಆಸಿಡ್ ಕೆಟಲೈಸ್ಡ್ ರಿಯಾಕ್ಷನ್. ಫಸ್ಟ್ ಏನಾಗುತ್ತೆ, ವಾಟರ್ ರಿಮೂವ್ ಆಗಿಬಿಡುತ್ತೆ. ಆಮೇಲೆ ಏನಾಗುತ್ತೆ, ಒಂದು ಕಾರ್ಬನ್ ಆಟಮ್ ಆಗಿರುವಂಥ CH3 ಗ್ರೂಪು ಇನ್ನೊಂದು ಕಾರ್ಬನ್ ಆಟಮ್ಗೆ ಬಂದು ಲಿಂಕ್ ಆಗುತ್ತೆ. ಇಲ್ಲಿ ಈ OH ಏನಾಗುತ್ತೆ, OH ಮತ್ತು H ಸೇರಿಕೊಂಡು ಹೊಟ್ಟೋಗ್ಬಿಡುತ್ತೆ. ಈ CH3 ಗ್ರೂಪು ಇಲ್ಲಿಗೆ ಮೈಗ್ರೇಟ್ ಆಗುತ್ತೆ. ಇಲ್ಲಿ ನಿಮಗೆ ಒಂದು ಡಬಲ್ ಬಾಂಡು ಬರ್ತಾ ಹೋಗುತ್ತೆ. ಈ ಥರ ವಾಟರ್ ಎಲಿಮಿನೇಷನ್ ಆಗುತ್ತೆ. ಈ ಥರ ರೀಅರೇಂಜ್ಮೆಂಟ್ಗೆ ನಾವು ಪಿನಕಲೋನ್ ರೀಅರೇಂಜ್ಮೆಂಟ್ ಅಂತ ಕರಿತೀವಿ. ಹಾಗಾದರೆ ಮೆಕ್ಯಾನಿಸಮ್ ಹೇಗಾಗುತ್ತೆ? ಈ ಮೆಕ್ಯಾನಿಸಮ್ಗೆ ನಾವೇನಂತ ಕರಿಬೋದು ಅಂದರೆ ರೀಜಿಯೋ ಸೆಲೆಕ್ಟಿವ್ ಇನ್ ನೇಚರ್ ಅಂತ ಹೇಳ್ಬೋದು. ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ನನಗೆ ಸೆಲೆಕ್ಟಿವ್ ಆಗಿ ನಾನು ಅದೇ ಜಾಗಕ್ಕೆ ಅದೇ ರೀಜನಲ್ಗೆ ನಾನು ಇಂಟ್ರಡ್ಯೂಸ್ ಮಾಡಬೇಕು ಅಂದರೆ ಐ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್. ಫಸ್ಟ್ ಸ್ಟೇಜಲ್ಲಿ ಆಸ್ ಆಲ್ರೆಡಿ ಟೋಲ್ಡ್ ಯು, ದಿಸ್ ರಿಯಾಕ್ಷನ್ ಈಸ್ ಆಸಿಡ್ ಕೆಟಲೈಸ್. ಹಾಗಾಗಿ H+ ನಾವು ಅದ್ರ ಜೊತೆಗೆ ರಿಯಾಕ್ಟ್ ಮಾಡ್ತೀವಿ. H+ ರಿಯಾಕ್ಟ್ ಆಗ್ತಾ ಇದ್ದಂಗೆ ನಿಮ್ಗೆ ಏನಾಗುತ್ತೆ ಅಂದರೆ it will go and attack the lone pair of electron. A lone pair of electrons present and the oxygen will going to attack the H+. ಅದ್ರ ಮಧ್ಯೆ ಏನಾಗುತ್ತೆ, ಆಕ್ಸಿಜನ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಆಕ್ಸಿಜನ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಟ್ ವಿಲ್ ಗೋ ಅವೇ ಆಸ್ ವಾಟರ್. ಆ ಕಡೆಗೆ ಅದು ಹೋಗ್ತಾ ಇದ್ದಂಗೆ ಯು ಆರ್ ಗೋಯಿಂಗ್ ಟು ಗೆಟ್ ಎ ಪಾಸಿಟಿವ್ ಚಾರ್ಜ್ ಹಿಯರ್. ಆ ಪಾಸಿಟಿವ್ ಚಾರ್ಜ್ನ ತನ್ನಷ್ಟಕ್ಕೆ ತಾನೇ ಏನಾಗುತ್ತೆ, ಈ ಪಾಸಿಟಿವ್ ಚಾರ್ಜ್ ಏನಿದೆ ಅದು ಟರ್ಷರಿ ಇದೆ, ಅದು 3 ಗ್ರೂಪ್ ಅಟ್ಯಾಚ್ ಆಗಿದೆ. ಹಾಗಾಗಿ ದೇರ್ ವಿಲ್ ಬಿ ಎ ಶಿಫ್ಟ್ ಆಫ್ CH3 ಗ್ರೂಪ್ ಆಗುತ್ತೆ. ಶಿಫ್ಟ್ ಆಫ್ CH3 ಗ್ರೂಪ್ ಆದಾಗ ಅಗೇನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆಫ್ ಆಕ್ಸಿಜನ್ ವಿಲ್ ಬಿ ಗಿವನ್ ಟು ಹಿಯರ್ ಇನ್ ಆರ್ಡರ್ ಟು ಸ್ಟೆಬಿಲೈಸ್ ದಿಸ್ ಪಾಸಿಟಿವ್ ಚಾರ್ಜ್. ಆವಾಗ ಅಲ್ಲಿ ಡಬಲ್ ಬಾಂಡ್ ಬರುತ್ತೆ, ಈ ಹೆಚ್ಚು ಹೊರಗಡೆಗೆ ಹೋಗ್ಬಿಡುತ್ತೆ. ಈ ರೀತಿಯಾಗಿ ರಿಯಾಕ್ಷನ್ ಆಗುತ್ತೆ. ರೀಅರೇಂಜ್ಮೆಂಟ್ ವಿತಿನ್ ದಿ ಮಾಲಿಕ್ಯೂಲ್ ಇನ್ ಪ್ರೆಸೆನ್ಸ್ ಆಫ್ ಎನ್ ಆಸಿಡ್. ಆಸಿಡ್ ಏನು ಮಾಡುತ್ತೆ, ಆಕ್ಸಿಜನ್ ಎಲ್ಲಿರುತ್ತೋ ಅದ್ರ ಜೊತೆಗೆ ಹೋಗಿ ಅಟ್ಯಾಕ್ ಮಾಡಿ ಇಟ್ ವಿಲ್ ಗೋ ಅವೇ ಆಸ್ ವಾಟರ್. ದೇರ್ ಬೈ ಇಟ್ ಗೋಯಿಂಗ್ ಟು ಫಾರ್ಮ್ ದಿ ಕಾರ್ಬೋಕೇಟಿಯಾನ್. In order to stabilize that carbocation, there will be migration of the alkyl group. Thereby, you are going to get one more carbocation. Our carbocation is highly unstable, but this carbocation is stable carbocation because it is a tertiary carbocation. ಈ ಕಾರ್ಬೋಕೇಟಿಯನ್ನ ತಗೊಂಡ್ರೆ ಈ ಕಾರ್ಬೋಕೇಟಿಯನ್ನಲ್ಲಿ ಏನಾಗ್ತಿದೆ ಅಂತಂದರೆ ಇಟ್ ಗೋಯಿಂಗ್ ಟು ಹ್ಯಾವ್ 2 ಗ್ರೂಪ್ಸ್ ಓನ್ಲಿ. ಈ O ಇಲ್ಲಿ ಕೊಡುತ್ತೆ, ಅವಾಗ ಡಬಲ್ ಬಾಂಡ್ ಆಗುತ್ತೆ. H will. ಅದನ್ನೇ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದರೆ, ರಿಯಾಕ್ಷನ್ ಇಸ್ ಕ್ಯಾರಿಡ್ ಔಟ್ ಇನ್ ಅನ್ ಅಸಿಡಿಕ್ ಮೀಡಿಯಂ. Hydroxide group of a pinocol is protonated by an acid. Water is now removed from the compound, leaving behind the carbocation. This carbocation is tertiary and therefore stable. The methyl group shift to a positively charged carbon in a rearrangement of the compound. The oxygen atom, which is doubly bonded to the carbon, now deprotonated, giving rise to the required pinacolone. ಈ ರೀತಿಯ reactions ಆಗುತ್ತೆ. Pinocol rearrangement is a very important process in organic chemistry for the conversion of 1,2-diols into the carbonyl compounds containing a carbon-oxygen double bond. ಈ ಥರ rearrangementಗೆ ನಾವು ಪಿನಕಲೋನ್ rearrangement ಅಂತ ಹೇಳ್ತೀವಿ. This reaction proceeds through 1,2 migration which takes place under conditions. ಓಕೆ, ಈ ಪಿನಕಾಲ್ ರಿಅರೇಂಜ್ಮೆಂಟ್ ನನಗೆ ಡೇ ಟು ಡೇ ಲೈಫಲ್ಲಿ ಎಲ್ಲಿ ಹೆಲ್ಪ್ ಆಗುತ್ತೆ? ಇಟ್ ಗೋಯಿಂಗ್ ಟು ಹೆಲ್ಪ್ ಅಸ್ ಇನ್ ಮೆನಿ ಡ್ರಗ್ ಇಂಡಸ್ಟ್ರಿನಲ್ಲಿ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಪಿನಕಲೋನ್ ಈಸ್ ಯೂಸ್ಡ್ ಆಸ್ ಸ್ಟಿಟ್ರಿಪೆಂಟನಾಲ್ ವಿಚ್ ಈಸ್ ಯೂಸ್ಡ್ ಡ್ರಗ್ ಟು ಟ್ರೀಟ್ ದಿ ಲೆಪ್ರಸಿ. ಅದೇ ಥರ ಇನ್ನೊಂದು ಡ್ರಗ್ ಸೈನೋಗುವಡಿನೈನ್ ಡ್ರಗ್ಗೆ ಯೂಸ್ ಮಾಡ್ತಾರೆ. ಅದೇ ಥರ ಇನ್ನೊಂದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಫಂಗಲ್ ಡಿಸೀಸಸ್ಗೆ ಯೂಸ್ ಮಾಡ್ತಾರೆ. ಪೆಸ್ಟಿಸೈಡ್, ಫಂಗಿಸೈಡ್, ಹರ್ಬಿಸೈಡ್ ಎಲ್ಲನೂ ನಾವು ಪಿನಕಲೋನ್ನ ಯೂಸ್ ಮಾಡ್ತೀವಿ. ದಿಸ್ ರಿಅರೇಂಜ್ಮೆಂಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಇಲ್ಲಿ ರಿಅರೇಂಜ್ಮೆಂಟ್ ಏನು, ಆಲ್ಕೈಲ್ ಗ್ರೂಪ್ ಶಿಫ್ಟ್ ಆಗುತ್ತೆ, 1,2 ಶಿಫ್ಟ್ ಆಗುತ್ತೆ. ನನಗೆ ಫಸ್ಟು ಏನಾಗಿರುತ್ತೆ, ಡೈಆಲ್ಸ್ ಇರುತ್ತೆ. 1,2 ಡೈಆಲ್ಸ್ ಏನಾಗುತ್ತೆ,
ನನಗೆ ಕೀಟೋನಿಕ್ ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಥರ ರೀಅರೇಂಜ್ಮೆಂಟ್ಗೆ ನಾನು ಪಿನಕಾಲೋನ್ ರೀಅರೇಂಜ್ಮೆಂಟ್ ಅಂತ ಹೇಳ್ತೀನಿ. ಸೊ ಹಾಗೆಯೇ ನಮ್ಮ ಲೈಫಲ್ಲೂ ತುಂಬ ತೊಂದರೆ ಬಂದಾಗ, ತುಂಬ ದುಃಖ ಆದಾಗ, ತುಂಬ ಲೈಮ್ಸ್ ಇದ್ದಾಗ, ತುಂಬ ಹುಳಿ ಇದ್ದಾಗ ಅದನ್ನು ಸ್ವೀಟ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ವಿ ಹ್ಯಾವ್ ಟು ರೀಅರೇಂಜ್ ದಿ ವರ್ಡ್ಸ್. ನಮ್ಮ ಜೀವನದಲ್ಲೂ ಹಾಗೆ ಆಗುತ್ತೆ. ಹಾಗಾಗಿ ಆ ಮಾಲಿಕ್ಯೂಲ್ಸ್ನು ತಮಗೆ ಬೇಕಾದಂಗೆ ಕನ್ವರ್ಟ್ ಮಾಡಿಕೊಂಡು ರೀಅರೇಂಜ್ ಆಗಿ ಇಟ್ ವಿಲ್ ಬಿ ಯೂಸ್ಫುಲ್ ಟು ದಿ ಸೊಸೈಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.